ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಅರೆವೇರ ಸನ್ಸೆಟ್ ಪಾಯಿಂಟ್ಗೆ ಹೊಂಟಿವಿ. ಇವಾಗ ಅಲ್ಲಿ ಹೋಗಿಬಿಟ್ಟು ನಿಮ್ಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಅರೆವೇರ ಸನ್ಸೆಟ್ ಪಾಯಿಂಟಿಗೆ ಬಂದೀವಿ. ಇಲ್ಲಿ ಆರ್ಯ ಬೀಚು ಮತ್ತು ಆರ್ಯ ಬೀಚು ಎರಡೂ ಒಂದೇ ಕಡೆ ಮೇಲ್ನ ಆಗೋದ್ರಿಂದ ಇಲ್ಲಿ ಅರೆವೇರ ಸನ್ಸೆಟ್ ಪಾಯಿಂಟ್ ಅಂತ ಕರೀತಾರೆ. ಮೇಲ್ಗಡೆ ಬಂದೀವಿ. ಇಲ್ಲಿಂದ ಸನ್ಸೆಟ್ ವ್ಯೂನ ಎಂಜಾಯ್ ಮಾಡೋಣ ಬನ್ನಿರಿ. ಇನ್ನೂ ಸೂರ್ಯ ಮ್ಯಾಗದನ, ಲೇಟ್ ಆಗುತ್ತೆ, ಇನ್ನೂ ಒಂದು 1 ಅವರ್ ಲೇಟ್ ಆಗಂಗೆ ಕಾಣುತ್ತೆ. ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ಕೋತ ಕುಂತ್ರಾಯ್ತು. ಅಲ್ಲಿ ಕೆಳಗಡೆ ಎಲ್ಲ ಮೀನು ಹಿಡಿಯಾಕತ್ತಾರ. ಮೀನು ಹಿಡಿಯೋಕತ್ತಾರ, ಹೋಗೋಣ. ಈ ಕಡೆ ಕಾಣುತ್ತಲ್ಲ ಇವೆಲ್ಲ ಆರ್ಯ ಬೀಚು. ಹಿಂದಿನ ವಿಡಿಯೋದಾಗ ಏನು ಆರ್ಯ ಬೀಚಲ್ಲಿ ಅಡುಗೆ ಮಾಡ್ಕೊಂಡಿವಲ್ಲ ಅದು ಆರ್ಯ ಬೀಚು. ನೋಡ್ರಿ ಹೆಂಗದ ವ್ಯೂ ಪಾಯಿಂಟು. ಸೂರ್ಯ ಮುಳುಗೋದು, ಪೂರ್ತಿ ಆಕಾಶ ಎಲ್ಲ ರೆಡ್ ಆಗಿಬಿಟ್ಟದ. ಮೋಡಗಳೆಲ್ಲ ಸೂರ್ಯನ ಸುತ್ತ ಕವರ್ ಮಾಡ್ಯಾವ. ಅಲ್ಲಲ್ಲಿ ಗ್ಯಾಪ್ನಾಗ ಮಾತ್ರ ಸೂರ್ಯ ಕಾಣಕತ್ತಾನ. ಇಂಥ ವ್ಯೂ ಪಾಯಿಂಟ್ ನೋಡೋದು ನಮ್ಮ ಅದೃಷ್ಟ. ಇನ್ನೂ ಸೂರ್ಯ ಮುಳುಗೋಕೆ ಇನ್ನೂ ಟೈಮ್ ಅದ. ಕೆಳಗಡೆ ಅಲ್ಲಿ ಮೀನು ಹಿಡಿಯಕತ್ತಾರ. ಬನ್ರಿ ಅಲ್ಲಿ ಕೆಳಗಡೆ ಹೋಗೋಣ. ಅಲ್ಲಿದು ಹೆಂಗೆ ವ್ಯೂ ಕಾಣುತ್ತೆ ಅಂತ ನೋಡ್ಕೊಂಬಿಟ್ಟು ಮತ್ತೆ ಮೇಲೆ ಬರೋಣ. ರೋಡ್ ಮಾತ್ರ ತಿರುಗಾಡಿ ಎಲ್ಲ ದಾರಿ ಪೂರ್ತಿ ಎಲ್ಲ ಇದು ಮಾಡಿಬಿಟ್ರ. ಮಳೆಗಾಲದ ಪೂರ್ತಿ ಕೆಳಗಡೆ ಬರೋಕ್ಕಾಗಲ್ಲ. ಬಂದರೂ ಹುಷಾರಾಗಿ ಬರ್ಬೇಕಷ್ಟೇ. ಎಲ್ಲ ಇಲ್ಲಿ ಲೋಕಲ್ಸ್ ಅನ್ಸುತ್ತೆ. ಒಂದು 20-30 ಜನ ಅದಾರ ಅಲ್ಲಿ ಮೀನು ಹಿಡಿಯಕತ್ತಾರ. ನೋಡು ಬಿದ್ದವು ಏನು ಸುಮ್ಮನೆ ಗಾಳ ಹಾಕಕತ್ತಾರ ಅಂತೇಳಿ ಅಲ್ಲಿ ಹೋಗ್ಬಿಟ್ಟು ತಿಳ್ಕೊಂಡ್ರಾಯ್ತು. ಇದು ಕೆಳಗಡೆ ಏನು ಕಾಣುತ್ತಲ್ಲ ಮಣ್ಣಲ್ಲ, ಇದು ಪೂರ್ತಿ ಒಂಥರ ಕೆಂಪು ಕಲ್ಲಿನ ಥರ ಅದ. ಅಲ್ಲಿ ಉದುರು ಕಲ್ಲು ಇದಾಗತ್ತವ, ಸ್ಲಿಪ್ ಆಗುತ್ತವ. ನೋಡಿಕೊಂಡು ಮುಂದಕ್ಕೆ ಹೋಗ್ಬೇಕು. ಒಂದು ಇಲ್ಲೇ ನೋಡ್ರಿ ಮೇಲ್ಗಡೆ ಒಂಥರ ವ್ಯೂ ಪಾಯಿಂಟು, ಇವಾಗ ಇಲ್ಲೇ ಒಂಥರ ವ್ಯೂ ಪಾಯಿಂಟು, ಕೆಳಗಡೆ ಒಂಥರ ವ್ಯೂ ಪಾಯಿಂಟು. ಒಂದು 3 ವ್ಯೂ ಪಾಯಿಂಟ್ ಅದಾವೆ ಇಲ್ಲಿ ಒಂದೇ ತಾವಲ್ಲಿ. ಅವ್ರೇನದ ಫುಲ್ ಕೆಳಗಡೆ ಅದಾರ. ಇದು ನಡ್ಬರ್ಕ್ ನಾವು ಬಂದಿರೋದು ಈಗ ಇದು ಜಾಗ. ಇನ್ನೂ ಕೆಳಗಡೆ ಇಳಿಬೇಕು. ಅಲ್ಲಿ ಇಳಿದ್ಬಿಟ್ಟು ನೋಡೋಣ ಇಲ್ಲಿಂದ ಹೆಂಗೆ ಪಾಯಿಂಟ್ ಕಾಣುತ್ತೆ ಅಂತೇಳಿ. ಬನ್ನಿರಿ ನೋಡೋಣ.
ಬನ್ನಿರಿ ಇವಾಗ ಮತ್ತೆ ಕೆಳಗೆ ಹೋಗೋಣ. ಎಲ್ಲಿ ಬೇಕಲ್ಲಿ ಕಸ ಆಗಿಬಿಟ್ರಪ್ಪ, ಕುಡಿದು ಬಂದು ತಿಂದು ಬಂದು ಇಲ್ಲೆಲ್ಲ ಹೋಗಿದ್ರೆ ಅವ್ರಿಗೇನಾಗಲ್ಲ, ಮುಂದೆ ಬರೋರಿಗೆ ಇಲ್ಲೆಲ್ಲ ತ್ರಾಸಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಏನೇನು ಅದಾವ ನೀವೇನು ನೋಡ್ರಿ. ಪ್ಲ್ಯಾಸ್ಟಿಕ್ಕು, ದಾರು ಬಾಟ್ಲಿ ಇವೆಲ್ಲ ತಂದು ಇಟ್ಬಿಟ್ರೆ ಇಲ್ಲಿ ಯಾರು ಬರ್ತಾರಪ್ಪ? ಇಲ್ಲಿ ಹಿಂಗೆ ಬಂದು ಎಲ್ಲ ಪರಿಸರ ನಾಳು ಮಾಡಿಬಿಟ್ಟು ಜನಗಳು ತಿರುಗಾಡಂಗೆ ಮಾಡಿಡ್ತಾರೆ. ಇಲ್ಲಿ ಬಂದು ಆರ್ಸೋದು ಬೇಡ, ಅವ್ರು ತಂದಿಟ್ಟು ಇವನ ಪ್ಲ್ಯಾಸ್ಟಿಕ್ಕನ್ನು ತೊಗೊಂಡು ಹೋಗಿಸಿದ್ರೆ ಎಲ್ಲೇನು ಒಗಿಬೇಕಿಲ್ಲ, ತಂದು ಇಂಥ ಜಾಗದಾಗ ಬಂದು ಹೋಗ್ಬಿಡ್ತಾರೆ. ಏನು ಇದು ಮಾಡೋಕ್ಕಾಗ್ಲಾರಂಗೆ. ಇವಾಗೇನು ಇಲ್ಲಿ ಕಾಣುತ್ತೆ ಮೇಲ್ಗಡೆ ಅಂತ ತೆಳಗಡೆ ಇಳಿದು ಬಂದೀವಿ. ಬನ್ನಿರಿ ಇವಾಗ ಅವ್ರ ಹತ್ರ ಹೋಗೋಣ. ಇವಾಗ ಕೆಳಗಡೆಯಿಂದ ಮೇಲ್ಗಡೆ ಬಂದೀವಿ ನೋಡ್ರಿ. ಸೂರ್ಯ ಮುಳುಗಕತ್ತಾನ, ಪೂರ್ತಿ ಎಲ್ಲ ಮುಳುಗಿದ ಸೂರ್ಯ. ಇವಾಗ ಇನ್ನೊಂದು ಸ್ವಲ್ಪ ಮೇಲೆ ಕಿರಣಗಳು ಅಷ್ಟೇ ಕಾಣ್ಲಿಕ್ಕತ್ತವ. ಸೂರ್ಯ ಸಂಪೂರ್ಣವಾಗೆಲ್ಲ ಸಮುದ್ರದೊಳಗೆ ಮುಳುಗಿಬಿಟ್ಟನ. ಇವಾಗ ಸನ್ಸೆಟ್ ಪಾಯಿಂಟ್ ನೋಡ್ಕೊಂಡಿವಿ, ಆರ್ಯಾವರ ಬೀಚ್ತು. ಇವಾಗ ಮುಂದೆ ಹೋಗಿ ರೂಮ್ಗೆ ಇಟ್ಕೊಂಡ್ರೆ ಆಯ್ತು. ಇವಾಗ ರತ್ನಗಿರಿ ಕಡೆ ಹೋಗೋದು ಇನ್ನೊಂದು 2-3 ಪ್ಲೇಸ್ ಅವ. ನೋಡೋಣ, ನಾಳೆ ನೋಡೋಕ್ಕಾದ್ರೆ ನೋಡ್ತೀವಿ, ಇಲ್ಲ ಇವತ್ತು ನೈಟ್ ಹೋಗೋದಿತ್ತಪ್ಪ ಅಂದರೆ ನೈಟ್ ಹೋಗ್ತೀವಿ. ಬನ್ನಿ ಇವಾಗ ಮುಂದಕ್ಕೆ ಹೋಗೋಣ.